ಮನೆ ನೀಡಿ ಬಡವಾದ ರೈತ ಸ್ವಂತ ಮನೆಯ ಬಾಡಿಗೆ ದುಡ್ಡು ಪಡೆಯೋದಕ್ಕೆ ಕೊಡಬೇಕಂತೆ ಲಂಚ. 3 ತಿಂಗಳ ಬಾಡಿಗೆ ಕೊಡಲು 2 ವರ್ಷದಿಂದ ಅಲಸುತ್ತಿರುವ ಅಧಿಕಾರಿಗಳು 2 ವರ್ಷಗಳಿಂದ ತಾಲೂಕು ಕಚೇರಿಗೆ ಅಲೆದು ಸುಸ್ತಾದ ರೈತನ ಕಂಡಿರು. ಸ್ವಂತ ಮನೆಯನ್ನು ನಾಡೆ ಕಚೇರಿಗೆ ಬಾಡಿಗೆ ಕೊಟ್ಟಿದ್ದ ರೈತ ಶಿವ ಈ ಅಧ್ವಾನವನ್ನು ಎದುರಿಸಿರೋದು ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಬಡ ರೈತ ಶಿವ. ನಾಡೆ ಕಚೇರಿಗೆ ಸ್ವಂತ ಕಟ್ಟಡ ಇಲ್ಲದ ಹಿನ್ನೆಲೆಯಲ್ಲಿ ರೈತನ ಮನೆಯನ್ನು ಬಾಡಿಗೆ ಪಡೆಯಲಾಗಿತ್ತು. ಬಳಿಕ ಸ್ವಂತ ಕಟ್ಟಡವಾದ ಬಳಿಕ ರೈತನ ಬಾಡಿಗೆ ಮನೆ ಬಿಟ್ಟು ಸ್ಥಳಾಂತರ ಮಾಡಲಾಗಿತ್ತು. ಕಚೇರಿ ಬಾಡಿಗೆ, ವಿದ್ಯುತ್ ಬಿಲ್ ಸೇರಿ ಸುಮಾರು 1,90,000 ರೂಪಾಯಿ ನೀಡದೆ ನಿರ್ಲಕ್ಷ್ಯ ಮಾಡಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ರೈತ ಎತ್ತು ಮತ್ತು ಎತ್ತಿನ ಗಾಡಿ ಜೊತೆ ತಹಸೀಲ್ದಾರ್ ಕಚೇರಿ ಬಳಿ ಧರಣಿ ನಡೆಸಿದ್ದಾರೆ. ಉಪಯೋಗಿಸಿಕೊಂಡು ವಂಚನೆ ಮಾಡುತ್ತಿರುವ ನಾಡ ಕಚೇರಿ ಉಪ ತಹಸೀಲ್ದಾರ್ಗೆ, ನಾಡ ಕಚೇರಿ ಸಿಬ್ಬಂದಿಗೆ ರೈತನ ಮನೆ ಬಾಡಿಗೆ ಉಪಯೋಗಿಸಿಕೊಂಡು ಆತನ ಬಾಡಿಗೆ ನೀಡದೆ ರಿಪೇರಿ ಮಾಡಿಸದೆ ಕರೆಂಟ್ ವಿದ್ಯುತ್ ಶಕ್ತಿ ಬಿಲ್ ಅನ್ನು ಕಟ್ಟದೇ ಇರತಕ್ಕಂತ ಉಪ ತಹಸೀಲ್ದಾರ್ಗೆ, ಕಚೇರಿಯ ಸಿಬ್ಬಂದಿ ವರ್ಗದವರಿಗೆ, ಎಸಿ ಕಚೇರಿ ಮತ್ತೆ ಡಿಸಿ ಕಚೇರಿ ಗಮನಕ್ಕೆ ತಂದರು ಯಾವುದೇ ಕಾರಣಕ್ಕೂ ಇದುವರೆಗೂ ಬಾಡಿಗೆ ನೀಡದೇ ಇರತಕ್ಕಂತ ಆಡಳಿತ ವ್ಯವಸ್ಥೆಗೆ, ನಾಡ ಕಚೇರಿ ಉಪಯೋಗಿಸಿಕೊಂಡು ರಿಪೇರಿ ಮಾಡಿಸದೆ ಹೊರಟೋಗಿರ್ತಕ್ಕಂಥ ಉಪ ತಹಸೀಲ್ದಾರ್ಗೆ ಲೋಪದೋಷಕ್ಕೆ. ಮಂಡ್ಯ ತಾಲೂಕು ಕಚೇರಿ ಬಳಿ ರೈತನಿಂದ ಹೋರಾಟ ಆರಂಭವಾಗಿದೆ. ಬಾಡಿಗೆ ಕೇಳಿದ್ದಕ್ಕೆ 10,000 ರೂಪಾಯಿ ಲಂಚವನ್ನು ಉಪ ತಹಸೀಲ್ದಾರ್ ಜಗದೀಶ್ ಕೇಳಿದ್ದಾರೆ ಅಂತ ಗಂಭೀರ ಆರೋಪ ವ್ಯಕ್ತವಾಗಿದೆ. ಅಧಿಕಾರಿಗಳ ವಿರುದ್ಧ ರೈತನಿಂದ ಗಂಭೀರ ಆರೋಪ ವ್ಯಕ್ತವಾಗಿದೆ. ತಕ್ಷಣವೇ ಬಾಡಿಗೆ ನೀಡುವಂತೆ ರೈತ ಒತ್ತಾಯಿಸಿದ್ದಾರೆ. ಜೊತೆಗೆ ಎತ್ತಿನ ಗಾಡಿಯ ದಿನದ ಬಾಡಿಗೆ ನೀಡುವಂತೆಯೂ ಅವರು ಒತ್ತಾಯ ಮಾಡಿದ್ದಾರೆ. ಸರ್, ನಮಗೆ 2023ರಲ್ಲಿ ಖಾಲಿ ಮಾಡ್ಕೋದ್ರು. ಖಾಲಿ ಮಾಡ್ಕೋಬೇಕಾದ್ರೆ ಉಪ ತಹಸೀಲ್ದಾರ್ದಂಥ DT ಜಗದೀಶ್ ಅಂತ ಅಂದ್ಬಿಟ್ಟಿದ್ರು. ಅವ್ರು ಇರಬೇಕಾದ್ರೆ ನಾವು ಖಾಲಿ ಮಾಡ್ತಾವ್ಯಪ್ಪ, ನಾನು ಖಾಲಿ ಮಾಡಿದ ತಕ್ಷಣ ಹೋಗಿ 1 ವಾರ 15 ದಿನದಲ್ಲಿ ನಾನು ಕೊಡಿಸ್ಕೊಡ್ತೀನಿ, ನನಗೊಂದು ಅವಕಾಶ ಮಾಡಿಕೊಡು, ಇಲ್ಲಾಂದರೆ ಸಾರ್ವಜನಿಕ ತೊಂದರೆ ಆಯ್ತದೆ ಅಂತ ಅಂದಾಗ ಆಯಿತು ಸರ್, ನಾವು ಅವಕಾಶ ಮಾಡ್ತೀವಿ, ನಮಗೆ ಮಾಡಿಕೊಡಿ ಬೇಗ ಅಂತ ಅಂದ್ಬಿಟ್ಟು ನಾವು ಹೇಳಿಕೆ ಕೊಟ್ಟು ಅವರು ಆಯಿತು ಅಂದರು. ಪುನಃ ಹೋಗಿ ಕೇಳೋದ್ರಲ್ಲಿ ಆಗ ಬಾ ಈಗ ಬಾ ತಹಸೀಲ್ದಾರ್ ಆಫೀಸ್ ಗೊತ್ತಾಕಿದ್ದೀನಿ ಅಲ್ಲಿ ಹೋಗಿ ಕೇಳಿ ಅಂತ ಅಂದರೆ ಅಲ್ಲಿಗೆ ಬಂದರೆ ಅವರು ನಾಳೆ ಬನ್ನಿ ಇವತ್ತು ಬನ್ನಿ ಅಲ್ಲಿಗೆ ಕಳ್ಸವಿ ಇಲ್ಲಿಗೆ ಕಳ್ಸವಿ ಅಂತಂದು ಅವರು ಉಚ್ಕೊಂಡು 2 ವರ್ಷ ಮಾಡಿಬಿಟ್ರು. ಅಲ್ಲೇ ಡಿಸೆಂಬರ್ಗೆ ಈ ತಿಂಗಳು 15 ಬಂದರೆ 2 ವರ್ಷ ಆಗೋಯ್ತು. ಆಮೇಲೆ ಹೋಗಿ ಹೇಳಿದೆ DT ಅವ್ರಿಗೆ, ಜಗದೀಶ್ ಅಂದ್ಬಿಟ್ಟಿದ್ರು. ಅವರು ಹೋಗಿ ಕೇಳಿದ್ರಲ್ಲಿ ನಾನೇನು ಕೇಳಬೇಡಪ್ಪ, ಇಮೇಲೆ ನೀನು ಉಂಟು ಅವರು ಉಂಟು ಅಂತ ಅಂದರು. ಆಮೇಲೆ 10,000 ರೂಪಾಯಿ ಕೊಡು ಮಾಡಿಸ್ಕೊಡ್ತೀನಿ ಅಂದರು. ನಾನು ಲಂಚ ಕೊಡೋಕೆ ಹೋಗಲಿಲ್ಲ. ಲಂಚ ಕೊಡೋದ್ರಿಂದ ಈ ಥರ ಅಲಿಸ್ತಾ. ಸ್ಥಳಕ್ಕೆ AC ಶಿವಮೂರ್ತಿ ಭೇಟಿ ನೀಡಿದರು. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ, ಆದಷ್ಟು ಬೇಗ ಕೊಡಿಸುವುದಾಗಿ ಅವರು ಭರವಸೆ ನೀಡಿದ್ದಾರೆ. ಈಗ ಇದು ನಮಗೆ ಗೊತ್ತು ಸರಿನಾ, ಬಾಡಿಗೆ ಕೊಡಬೇಕಾಗಿತ್ತು, ಬಾಡಿಗೆ ಕೊಡಬೇಕು ಅಂತೇಳಿ ನಾವು AGSKಯಿಂದ ನಾವು ಸ್ಟೇಟ್ಗೆ ಬರೆದಿದ್ವಿ. ಅಲ್ಲಿಂದ ಅನುದಾನ ಬಂದಿಲ್ಲ. ಅನುದಾನ ಬಂದ ತಕ್ಷಣ ನಾವು ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಈಗ ADC ಸರ್ ಹತ್ರ ಹೋಗ್ತಾಯಿದ್ದೀನಿ, DC ಸರ್ ಜೊತೆ ಮಾತಾಡಿ ಬೇರೆ ಯಾವ್ದಾರು ಅನುದಾನದಲ್ಲಿ ಇವರಿಗೆ ನಾವು ಕೊಡಿಸ್ಕೊಡ್ತೀವಿ. ಇವ್ರು ಬಾಡಿಗೆ ಕೊಟ್ಟಿದ್ದಾರೆ, ನಾವು ಕೊಡಬಾರ್ದು ಅಂತ ಏನಿಲ್ಲ. ಅವ್ರ ಮನೇಲೆ ನಾವು ಇದ್ದೋ ಈಗ ಹೊಸ ಕಟ್ಟಡ ಕಟ್ಕೊಂಡು ನಾವು ಹೊರಗಡೆ ಹೋಗಿದ್ದೀವಿ. ಇದು ಸರ್ಕಾರದಿಂದ ಬಿಡುಗಡೆ ಆಗಬೇಕು. ನಾವು ಶೀಘ್ರವಾಗಿ ಅದ್ರ ಬಗ್ಗೆ ಏನಾಗಿದೆ ತಹಸೀಲ್ದಾರು ಬರೆದಿದ್ದಾರೆ ಪತ್ರನ, DC ಸರ್ ಬರೆದು ಗೌರ್ಮೆಂಟ್ಗೆ ಹೋಗಿದೆ. ಅಲ್ಲಿಂದ ಅನುದಾನ ಬಂದಿದೆಯಾ ಅಂತ ಚೆಕ್ ಮಾಡಿಸಿ ಶೀಘ್ರವಾಗಿ ನಾವು ಅಟೆಂಡ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷರಾದ ಅಣ್ಣಯ್ಯ, ಜಯರಾಮ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಈ ಹಿಂದೆ ಮೈಸೂರು ಶುಗರ್ ಅಧ್ಯಕ್ಷರಾಗಿದ್ದ ನಾಗರಾಜಪ್ಪರವರ ಅವಧಿಯಲ್ಲಿ ನಡೆದಿರುವ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ತೀರ್ಪು ನೀಡಿದ್ದು ಅದನ್ನು ಅನುಷ್ಠಾನಗೊಳಿಸಲು ಸರ್ಕಾರ ಮುಂದಾಗಬೇಕು ಎಂದು ಮೈಸೂರು ಸಕ್ಕರೆ ಕಂಪನಿ ಅಧ್ಯಕ್ಷ CD ಗಂಗಾಧರ್ ಅಭಿಪ್ರಾಯಪಟ್ಟರು. ಸುದ್ದಿಗಾರರೊಂದಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯ ನೀಡಿರುವ ತೀರ್ಪಿನ ಪ್ರತಿಯನ್ನು ವಿತರಿಸಿ ಮಾತನಾಡಿದ ಅವರು, ಸುದೀರ್ಘ ಅವಧಿಯ ನಂತರ ನ್ಯಾಯಾಲಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಡೆಯಾಜ್ಞೆ ತೆರವುಗೊಳಿಸಿರುವುದು ಮತ್ತೆ ತಡೆ ನೀಡಲು ನಿರಾಕರಿಸಿರುವುದರಿಂದ ಆಸ್ತಿ ಮುಟ್ಟುಗೋಲು ಮೈಸೂರು ವ್ಯಾಪ್ತಿಗೆ ಬರುವುದಿಲ್ಲವಾದ್ದರಿಂದ ಈ ಜವಾಬ್ದಾರಿ ಸರ್ಕಾರವಾಗಿದ್ದು ಸರ್ಕಾರ ಕ್ರಮ ವಹಿಸಬೇಕು ಅಂತ ಹೇಳಿದರು. ಜಿಲ್ಲಾಧಿಕಾರಿಗಳ ಮೂಲಕ ಮಾಹಿತಿ ಸಂಗ್ರಹಿಸುವ ಸಾಧ್ಯತೆ ಇದೆ ಎಂದು ಹೇಳಿದ ಅವರು, ಈ ಹಿಂದೆ ಮೈಸೂರು ಸಕ್ಕರೆ ಕಾರ್ಖಾನೆಯಲ್ಲಿ ಮೊಲಾಸಿಸ್ ಸೋರಿಕೆ ಬಗ್ಗೆ ವಿವಿಧ ಮಾಧ್ಯಮಗಳಲ್ಲಿ ತಪ್ಪು ಮಾಹಿತಿ ವರದಿಯಾಗಿರುವುದರಿಂದ ಅಬಕಾರಿ ಇಲಾಖೆ ನೇತೃತ್ವದಲ್ಲಿ ತನಿಖೆಗೆ ಮನವಿ ಮಾಡಲಾಗಿತ್ತು. ಇದರ ಮೇರೆಗೆ ಅಬಕಾರಿ ನಿರೀಕ್ಷಕರು ಎಲ್ಲ ಟ್ಯಾಂಕ್ಗಳಲ್ಲಿರುವ ಭೌತಿಕ ಕಾಕಂಬಿಯ ದಾಸ್ತಾನನ್ನು ಪರಿಶೀಲಿಸಿ ವರದಿಯನ್ನು ನೀಡಿದ್ದಾರೆ. ಮೊಲಾಸಿಸ್ ಸೋರಿಕೆಯಾಗಿದೆ ಎಂಬ ವರದಿ ನೀಡಿದ್ದಾರೆ. ಈ ಹಿಂದೆ ವರದಿಯಾಗಿದ್ದು ತಪ್ಪು ಮಾಹಿತಿ ಎಂಬುದು ಇದನ್ನು ತಿಳಿದು ಬಂದಿದೆ ಅಂತ ಹೇಳಿದರು. ಸರ್ಕಾರ ನೀಡಿದ 10 ಕೋಟಿ ರೂಗಳನ್ನು ಯಾವುದೇ ಸಿವಿಲ್ ಕಾಮಗಾರಿಗಳಿಗೆ ಬಳಸದೆ ಮೈಸೂರು ಅಭಿವೃದ್ಧಿಗೆ ಮಾತ್ರ ಬಳಸಿಕೊಡಲಾಗಿದೆ. ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಹಣ ಬಟವಾಡೆ ಮಾಡುವಲ್ಲಿ ನಿರಾಣಿ ಶುಗರ್ ನಂತರ ಮೈಸೂರು 2ನೇ ಸ್ಥಾನದಲ್ಲಿದೆ. ಉಳಿದ ಕಾರ್ಖಾನೆಗಳು ನಂತರದ ಸ್ಥಾನದಲ್ಲಿವೆ ಅಂತ ಹೇಳಿದರು. ಮುಂದಿನ ಅವಧಿಗೆ ಈಗಾಗಲೇ 3.5 ಲಕ್ಷ ಮೆಟ್ರಿಕ್ ಟನ್ಗಳು ಕಬ್ಬು ಕಟಾವಿಗೆ ಒಪ್ಪಂದ ಮಾಡಿಕೊಂಡಿದ್ದು ಮುಂದಿನ ಸಾಲಿನಲ್ಲಿ ಕಬ್ಬು ಅರಿಯುವ ಗುರಿಯನ್ನು ಇರಿಸಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ 300% ಪ್ರಗತಿ ಸಾಧಿಸುವುದು ವಿಶ್ವಾಸ ನಮಗಿದೆ ಅಂತ ಹೇಳಿದರು. ಈ ಹಿಂದಿನ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಅವ್ಯವಹಾರಗಳಿಗೆ ಕಾರಣರಾಗಿದ್ದರು ಅನ್ನುವಂಥ ಆರೋಪದ ಮೇಲೆ ಏನು ತನಿಖೆ ಇತ್ತು, ಆ ಕೋರ್ಟಲ್ಲಿ ಪ್ರಕರಣ ತಡೆ ಇತ್ತು, ಅದನ್ನು ತೆರವುಗೊಳಿಸೋದ್ರ ಮೂಲಕ ಮತ್ತು ಪ್ರಕರಣವನ್ನೇ ವಜಾ ಮಾಡಿ ಅಂತಕ್ಕಂಥ ಕೋರಿಕೆ ಏನಿತ್ತು ಆ ನಾಗರಾಜಪ್ಪರದು, ಅದನ್ನೂ ಕೂಡ ವಜಾ ಮಾಡೋದ್ರ ಮೂಲಕ
ಹೈಕೋರ್ಟು ಈ ಒಂದು ಪ್ರಕರಣದಲ್ಲಿ ಒಂದು ತಾರ್ಕಿಕ ಅಂತ್ಯವನ್ನು ನಮಗೆ ಕಂಡಿದೆ. ಆದರೆ ಎಲ್ಲ ಆ ಒಂದು ಆದೇಶದ ಪ್ರತಿಯನ್ನು, ಕೋರ್ಟಿನ ಆದೇಶದ ಪ್ರತಿಯನ್ನು ತಮಗೆಲ್ಲರಿಗೂ ಕೂಡ ಕೊಟ್ಟಿದ್ದೀನಿ. ಅಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಮತ್ತು ಇದ್ರ ಮಧ್ಯೆ ಮೈಸೂರು ಸಕ್ಕರೆ ಕಂಪ್ನಿಗೆ ಸಂಬಂಧಪಟ್ಟಂಗೆ ಸಕ್ಕರೆ ಕಂಪ್ನಿಯವರು ವಸೂಲಾತಿ ಮಾಡ್ತಕ್ಕಂಥ ಅವಕಾಶದ ಬಗ್ಗೆನೂ ಕೂಡ ನಮ್ಮಲ್ಲಿ ವ್ಯಕ್ತ ಆಗಿತ್ತು. ತಮ್ಮ ಮೂಲಕ ಕ್ಲಿಯರಾಗಿ ಹೇಳಲಿಕ್ಕೆ ಬಯಸ್ತೇನೆ, ಮೈಸೂರು ಸಕ್ಕರೆ ಕಂಪ್ನಿ ಈ ಒಂದು ವಸೂಲಾತಿ ಕ್ರಮಕ್ಕೆ ಮುಂದಾಗುವುದಕ್ಕಿಂತ ಮುಂಚೆ ಹೈಕೋರ್ಟು ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಸರ್ಕಾರವೇ ಪಾರ್ಟಿಯಾಗಿದ್ದು ಆರ್ಗ್ಯುಮೆಂಟ್ ಆಗಿರೋದ್ರಿಂದ ಖಡಾಖಂಡಿತವಾಗಿ ಸರ್ಕಾರ ಇದ್ರ ಜವಾಬ್ದಾರಿ ತಗೊಂಡು ಇದರ ಒಂದು ಏನು ಆಗಿದೆ ಈ ಆದೇಶ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದನ್ನು ಕೋರ್ಟು ಸ್ಪಷ್ಟಪಡಿಸಿದೆ. ಅದನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಾನೇನು ಹೇಳಿದ್ದೆ, ತಡೆ ಮಾತ್ರ ತೆರವುವಂತ ಇಲ್ಲ, ತಡೆನೂ ತೆರವುಗೊಳಿಸಿದೆ. ಮತ್ತು ಕೋರ್ಟ್ ವಜಾ ಮಾಡಿ ಈ ಪ್ರಕರಣ ಹೊಂದಿದ್ರಲ್ಲ ಅದನ್ನೂ ಕೂಡ ಅಪ್ಪಿಲ್ಲ, ಕೋರ್ಟು ನಿರ್ದಾಕ್ಷಿಣ್ಯವಾಗಿ ವಜಾ ಮಾಡಿದೆ ಅಂತಕ್ಕದ್ದನ್ನು ತಮಗೆ ಹೇಳ್ತಾ, ಮತ್ತು ಕೆಲವು ದಿನಗಳ ಹಿಂದೆ ಮೊಲಾಸಸ್ ಟ್ಯಾಂಕ್ ಭಾಳಷ್ಟು ನಷ್ಟಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದನ್ನು ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ಕೆಲವು ದೃಶ್ಯ ಮಾಧ್ಯಮದಲ್ಲೂ ಕೂಡ ಹೇಳಿದರು. ನಾನು ಮತ್ತೆ ಹೇಳಿದ್ದೆ ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ದೃಶ್ಯ ಮಾಧ್ಯಮದವರಿಗೆ, ಈ ಒಂದು ಲಾಸ್ ಬಗ್ಗೆ, ನಷ್ಟದ ಬಗ್ಗೆ ಮತ್ತು ಎಷ್ಟು ಆಗಿದೆ ಪ್ರಮಾಣ ಸೋರಿಕೆ ಅಂತಕ್ಕಂಥದ್ದನ್ನು ಅಬಕಾರಿ ನಿರೀಕ್ಷಕ ವರದಿ ಕೊಟ್ಟ ನಂತರ ಗೊತ್ತಾಯ್ತದೆ ಹೊರತು ನಾವು ಈಗ ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕದ್ದನ್ನು ಹೇಳಿದೆ. ಆ ಪ್ರಕಾರ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟವರು ಸಮೂಲಾಗ್ರವಾಗಿ ತನಿಖೆ ಮಾಡಿ ಪರಿಪೂರ್ಣವಾದ ವರದಿಯನ್ನು ನೀಡಿದ್ದಾರೆ. ಸುಮಾರು 7 ಟನ್ 430 kg ವ್ಯರ್ಥ ಆಗಿದೆ. ಇದು ಸಾಮಾನ್ಯವಾಗಿ ಇದಂಥ ಅಪಾರ ಪ್ರಮಾಣದ ನಷ್ಟ ಅಲ್ಲ. ಯಾಕೆಂದರೆ 11,400ಕ್ಕೆ ನಾವು ಮಾರಾಟ ಮಾಡಿದ್ದೀವಿ. ಸುಮಾರು 7-7.5 ಲಕ್ಷ ನಷ್ಟ ಆಗಿದೆ. ಬಿಟ್ಟರೆ ಕೋಟ್ಯಾಂತರ ರೂಪಾಯಿ ಲಾಸು ಅನ್ನುವಂಥದ್ದನ್ನು ಕೆಲವು ಕಿಡಿಗೇಡಿಗಳು ಈ ದೃಶ್ಯ ಮಾಧ್ಯಮದ ಮೂಲಕ ಮತ್ತು ಅಪಪ್ರಚಾರ ಮಾಡೋದ್ರ ಮೂಲಕ ಕೆಲವರು ಹಬ್ಬಿಸಿದ್ರು. ಆ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ದಯಮಾಡಿ ತಪ್ಪು ಮಾಹಿತಿಯನ್ನು ದಾಖಲೆ ಇಲ್ಲದೇ ನೀವು ಜನತೆಗೆ ಹೇಳಕ್ಕೆ ಹೋಗಬೇಡಿ. ಗೋಷ್ಠಿಯಲ್ಲಿ CM ದೇವಪ್ಪ, ರಾಮಕೃಷ್ಣ, ವಿಜಯಕುಮಾರ್, ಶಂಕರ್, ಲಕ್ಷ್ಮಣ್, ಉದಯಕುಮಾರ್ ಇದ್ದರು. ಸಮಾಜ ಕಲ್ಯಾಣ ಇಲಾಖೆಯು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಕಲ್ಯಾಣಕ್ಕಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಅಂತ ದಲಿತ ಸಮುದಾಯದವರ ಅಭಿವೃದ್ಧಿಪಡಿಸಬೇಕಾದ ಇಲಾಖೆ ಅಧಿಕಾರಿಗಳು ಬರೀ ಹಾಸ್ಟೆಲ್ಗಳನ್ನು ಕೆಲಸವನ್ನು ನಿರ್ವಹಿಸುವುದು ಒಂದೇ ಕೆಲಸ ಅಂದುಕೊಂಡಂತೆ ಇದ್ದು ಸಮುದಾಯದವರ ಪರವಾಗಿ ಕೆಲಸ ನಿರ್ವಹಿಸದೆ ಇಲಾಖೆ ಅಧಿಕಾರಿಗಳು ಕರ್ತವ್ಯವನ್ನು ಮರೆಮಾಚಿ ದಲಿತ ಸಮುದಾಯದ ಪರ ಕೆಲಸ ನಿರ್ವಹಿಸದೆ ಮೇಲ್ವರ್ಗದವರ ಕಲ್ಯಾಣಕ್ಕಾಗಿ ನೆಲಕ್ಕೆ ನಿಂತಿದ್ದಂತೆ ಆರೋಪಿಸಿ ಶೋಷಿತರು ಹಾಗೂ ಸಾಮಾಜಿಕ ಕಾರ್ಯಕರ್ತರ ಸಮಿತಿಯು ಪಾಂಡವಪುರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಉಪ ತಹಸೀಲ್ದಾರ್ ಮೋಹನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಹಿರಿಯ ದಲಿತ ಹೋರಾಟಗಾರ ಸ್ಯಾದನಹಳ್ಳಿ ಮಹಾದೇವ್ ಮಾತನಾಡಿ, SCP TSP ಅನುದಾನದಲ್ಲಿ ದಲಿತರಿಗೆ ಮೋಸ, ಸಮುದಾಯದವರಿಗೆ ಮಾಡಬೇಕಿದ್ದ ಕಾಮಗಾರಿಗಳನ್ನು KRIDL ನಿಗಮದವರು ಮೇಲ್ವರ್ಗದವರ ಅಭಿವೃದ್ಧಿಗೆ ಬಳಕೆ ಮಾಡುತ್ತಿದ್ದು ಸರ್ಕಾರದ ನಡವಳಿಕೆಯನ್ನು ಉಲ್ಲಂಘಿಸಿ ಕೆಲಸ ಮಾಡುತ್ತಿದ್ದರು. ಅವರಿಗೆ ಬೆನ್ನೆಲುಬಾಗಿ ಸಮಾಜ ಕಲ್ಯಾಣ ಇಲಾಖೆ ಕೆಲಸ ನಿರ್ವಹಿಸಿದೆ ಎಂದು ದೂರಿದರು. ದಲಿತರ ಕಾಲೋನಿಗಳಲ್ಲಿ ಕಾಮಗಾರಿ ಮಾಡಲು ಕಾಲೋನಿ ಸಾರ್ವಜನಿಕರಿಂದ ಅರ್ಜಿಗಳನ್ನು ಪಡೆಯದೆ ಯಾರೋ ಒಬ್ಬ ಮೇಲ್ವರ್ಗದವರ ಅಣತಿಯಂತೆ ಅಧಿಕಾರಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ದೂರಿದರು. ತಾಲೂಕಿನಾದ್ಯಂತ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳ ಬಯೋಮೆಟ್ರಿಕ್ ಹಾಜರಾತಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಹಾಸ್ಟೆಲ್ ನಿಲಯ ಪಾಲಕರು ತಮಗಿಷ್ಟ ಬಂದಂತೆ ವರ್ತಿಸುತ್ತಿದ್ದಾರೆ. ತಮ್ಮ ಸಂಬಂಧಿಕರನ್ನು ಹಾಸ್ಟೆಲ್ಗಳಿಗೆ ಹೊರಗುತ್ತಿಗೆ ನೌಕರರಾಗಿ ಕೆಲಸಕ್ಕೆ ನೇಮಿಸಿಕೊಂಡು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ಹಾಜರಾತಿ ದುರುಪಯೋಗ ನಡೆದಿದೆ ಅಂತ ಆರೋಪಿಸಿದರು. ಸರ್ಕಾರದ ಆದೇಶಗಳನ್ನ ನಡಾವಳಿಯನ್ನು ಉಲ್ಲಂಘನೆ ಮಾಡಿ SCP TSP ಅನುದಾನದಲ್ಲಿ ಕಾಮಗಾರಿಗಳನ್ನ ಒಂದು ಮನೆ ದಲಿತರದ ತೋರಿಸ್ಕೊಂಡು ಇನ್ನು 70 ಮನೆ ಜನರಲ್ ಅವ್ರದ್ದು ತೋರಿಸ್ಕೊಂಡು ಅನುದಾನವನ್ನು ಕೊಳ್ಳೆ ಹೊಡೆದಿದ್ದಾರೆ ಇದ್ದಾರೆ. ಇದು ಕಂಡ್ರೂ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿ ಇರತಕ್ಕಂಥ ಅಧಿಕಾರಿಗಳು ಮೂಕರಾಗಿದ್ದಾರೆ. ಏಕೆಂದ್ರೆ ಇವರು ಇಲ್ಲಿ ಸಮುದಾಯದವರದ ಕಾಲೋನಿಗಳಲ್ಲಿ ಮಾಡಬೇಕಾದಂಥ ಕಾಮಗಾರಿಗಳಿಗೆ ಒಂದು ದಿನನೂ ಇವರು ಕಾಲೋನಿಗಳಿಗೆ ಭೇಟಿನೇ ಕೊಡದೇನೆ ಇವರ ಮನಸೋ ಇಚ್ಛೆ ಕ್ರಿಯಾ ಯೋಜನೆಯನ್ನ ರೂಪಿಸಿ ಎಲ್ಲ ಅನುದಾನವನ್ನೆಲ್ಲ ದುರುಪಯೋಗ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು ಹಲವು ಬಾರಿ ಮನವಿ ಪತ್ರವನ್ನ ಕೊಟ್ಟಿದ್ರು ಯಾವುದೇ ರೀತಿಯಾದಂಥ ಕ್ರಮವನ್ನ ಜರುಗಿಸ್ತಾ ಇಲ್ಲ. ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಳೆದ 3 ತಿಂಗಳಿಂದನೂ ಒಬ್ಬ ಕಾಯಂ AD ಅಸಿಸ್ಟೆಂಟ್ ಡೈರೆಕ್ಟರ್ ಇಲ್ಲಿಗೆ ಬಂದಿಲ್ಲ.
ಹಾಗೂ ಏನಿಲ್ಲಿ ಅವ್ರದೇ ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳದೇ ದೌರ್ಜನ್ಯ ಆಗಿರೋದ್ರಿಂದ ದಯಮಾಡಿ ಜಿಲ್ಲಾಧಿಕಾರಿ ಅವರು ಆ ಸಮಾಜ ಕಲ್ಯಾಣ ಇಲಾಖೆಗೆ ಇನ್ನು ಮುಂದಾದ್ರೂ ಕಾಯಂ ಅಧಿಕಾರಿಯನ್ನ ನೇಮಿಸಿಕೊಡ್ಬೇಕು. ಹಾಗೂ ತಕ್ಷಣದಲ್ಲಿ ಇಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನ ತನಿಖೆ ಮಾಡಿ ಸೂಕ್ತ ಕ್ರಮವನ್ನ ಜರುಗಿಸಬೇಕು. ಹಾಗೂ ಹಾಸ್ಟೆಲ್ಗಳು ಕನ್ನಡಪುರ ತಾಲೂಕು ಉಪವಿಭಾಗಾಧಿಕಾರಿ ತಹಸೀಲ್ದಾರ್ ಮತ್ತು ಎಸಿ ಇಲಾಖೆಗೆ ನಾವು ಬಂದಿದ್ದೀವಿ. ಸುಮಾರು 4 ವರ್ಷಗಳಿಂದ ಅನೇಕ ರೀತಿ ದೌರ್ಜನ್ಯಗಳು ನಡೀತಾವೆ. ನಮ್ಗೆ ಅನ್ನಿಸ್ತಾ ಇದೆ ಬ್ರಿಟಿಷರ್ ಕಾಲದಿಂದ ಸ್ವಾತಂತ್ರ್ಯ ಸಿಕ್ಕಿತ್ತು ನಮಗೆ ಅನ್ನೋದು ಪರಿಸ್ಥಿತಿ ಇವಾಗ ನಿಜವಾಯ್ತಾ ಇದೆ. ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದ್ರು, ಸಂವಿಧಾನ ಸಿಕ್ಕಿ 76ನೇ ವರ್ಷ ನಡೀತಾ ಇದ್ರು, ಇನ್ನೂ ನಮ್ಮ ಶೋಷಣೆ ಮಾಡ್ತಾ ಇರ್ತಕ್ಕಂಥ ಈ ಇಲಾಖೆ ಅಧಿಕಾರಿಗಳು ನಮ್ದು ಯಾವುದೇ ಮನವಿ ಕೊಟ್ಟರು ಕೂಡ ಇವರು ತಿರಸ್ಕಾರ ಮಾಡಿ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಏನಿವೆ ನಿರಂತರವಾಗಿ ದೌರ್ಜನ್ಯ ಮಾಡೋ ರೀತಿಲಿ ಇದು ನಡೀತಾ ಇದೆ. ಯಾಕೆ ಅಂದ್ರೆ ನಮ್ಮ ತಾಲೂಕಲ್ಲಿ 12 ವರ್ಷದಿಂದನೂ ಸಮಾಜ ಕಲ್ಯಾಣ ಇಲಾಖೆ ಸೋತಾಗಿದೆ. ಯಾವುದೋ ಒಂದು ಕಾಟಾಚಾರಕ್ಕೆ ಒಂದು ಸರ್ಕಾರದ ಹೆಸರು ಹೇಳ್ಕೊಂಡು ಇವರು ಒಂದೊಂದು ಕಾರ್ಯಕ್ರಮ ಮಾಡಿ ಇದುವರೆಗೂ ಯಾವುದೇ ರೀತಿ ಕಾರ್ಯರೂಪಕ್ಕೆ ತಂದಿಲ್ಲ. ಯಾಕೆ ಅಂದ್ರೆ ನಾವು ಬ್ರಿಟಿಷರು ನೋಡಿಲ್ಲ, ಬ್ರಿಟಿಷರು ಯಾವ ತರ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಿರೋ ಗೊತ್ತಿಲ್ಲ. ಇವತ್ತು ಊರೂರಲ್ಲಿ ಇಲಾಖೆಗಳಲ್ಲಿ ಇಂಥ ಅಧಿಕಾರಿಗಳು ಬ್ರಿಟಿಷರಿಗಿಂತ ಹೆಚ್ಚಾಗಿ ಕ್ರೂರವಾಗಿ ದೌರ್ಜನ್ಯ ನಡೆಯುವಂತ SCP TSP ಅನುದಾನಗಳನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾಳಶಾಸನ ಗಂಗಣ್ಣ, ಆರಳಹಳ್ಳಿ ದೊಡ್ಡ ವೆಂಕಟಯ್ಯ, ಕನಗರ ಮರಡಿ, ಕೃಷ್ಣಮೂರ್ತಿ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಜಿಲ್ಲೆಯ ನಗರಸಭೆ ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಗುತ್ತಿಗೆ ಹಾಗೂ ನೇರ ಪಾವತಿ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರ ಸೇವಾ ಜ್ಯೇಷ್ಠತೆಯನ್ನು ಪರಿಗಣಿಸಿ ವಿಶೇಷ ನೇಮಕಾತಿ ನಿಯಮದ ಅಡಿಯಲ್ಲಿ ನೇರ ನೇಮಕಾತಿ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ರಾಜು ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೇವಾ ಜ್ಯೇಷ್ಠತೆಯನ್ನು ನೇರ ನೇಮಕಾತಿಗೆ ಪರಿಗಣಿಸುವಂತೆ ರಾಜ್ಯ ಪತ್ರದಲ್ಲಿ ಅಧಿಸೂಚನೆ ಇದ್ದರೂ ಕೂಡ ನಗರಸಭೆ ಅಧಿಕಾರಿಗಳು ರೋಸ್ಟರ್ ಪದ್ಧತಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಪೌರ ಕಾರ್ಮಿಕರ ನೇಮಕಾತಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸೇವಾ ಜ್ಯೇಷ್ಠತೆಯನ್ನು ಪರಿಗಣಿಸದೆ ವಯಸ್ಸಿನ ಆಧಾರದ ಮೇಲೆ ನೇಮಕಾತಿ ಮಾಡುವುದು ರಾಜ್ಯ ಪತ್ರದ ಆದೇಶ ವಿರೋಧಿ ಕೃತ್ಯವಾಗಿದೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಕೂಡಲೇ ಪೌರ ಕಾರ್ಮಿಕರ ನೇರ ನೇಮಕಾತಿ ಪ್ರಕ್ರಿಯೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ತನಿಖೆಗೆ ಒಳಪಡಿಸಬೇಕು. ರಾಜ್ಯ ಪತ್ರದ ಅಧಿಸೂಚನೆ ಉಲ್ಲಂಘಿಸಿದ ಪೌರಾಯುಕ್ತರು ಹಾಗೂ ಪರಿಸರ ಅಭಿಯಂತರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಎಂದರು. ದೀರ್ಘಾವಧಿ ಸೇವೆ ಸಲ್ಲಿಸಿದ ಅರ್ಹ ಪೌರ ಕಾರ್ಮಿಕರನ್ನು ಕೂಡಲೇ ನೇರ ನೇಮಕಾತಿಗೆ ಒಳಪಡಿಸಿ ನ್ಯಾಯ ಒದಗಿಸಬೇಕು ಅಂತ ಅವರು ಒತ್ತಾಯಿಸಿದರು. ಪೌರ ಕಾರ್ಮಿಕರನ್ನು ವಿಶೇಷ ನೇಮಕಾತಿ ನಿಯಮದಡಿ ನೇಮಕ ಮಾಡ್ಕೋಬೇಕು ಅಂತ ಸಂದರ್ಭಗಳಲ್ಲಿ ಹಂತವಾಗಿ ಒಂದು ಆದೇಶಗಳನ್ನ ಮಾಡಿದ್ರು. ಇಲ್ಲಿ ದಿನಾಂಕ 23/10/2024 ಒಂದು ಆದೇಶ ಆಯಿತು. ಕೊನೆಯದಾಗಿ 2022ರಲ್ಲಿ ಒಂದು 18 ಜನನ ಪೌರ ಕಾರ್ಮಿಕರನ್ನ ನೇರ ಪಾವತಿಯಲ್ಲಿ ಆಯ್ಕೆ ಮಾಡ್ಕೋಬೇಕು, ನೇರ ನೇಮಕಾತಿ ಅಂತ ಒಂದು ಆದೇಶ ಆಯಿತು. ಮತ್ತು 22-23ನೇ ಸಾಲಿನಲ್ಲಿ 25 ಜನ ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ಕೋಬೇಕು ಅಂತ ಒಂದು ಆದೇಶ ಆಯಿತು. ಈಗಾಗಲೇ ಹೇಳಿ ಕೇಳಿ ನಗರಸಭೆಯಲ್ಲಿ ಬೃಹತ್ತಾಗಿ ಬೆಳೆದಿರ್ತಕ್ಕಂಥ ಏನು ಗ್ರೇಡ್ 1 ನಗರಸಭೆ ಮಂಡ್ಯ ಜಿಲ್ಲೆ, ಮಂಡ್ಯ, ಇಲ್ಲಿ ಕಾಯಂ ಆಗಿ 202 ಜನ ಪೌರ ಕಾರ್ಮಿಕರು ಇರಬೇಕಾಗಿತ್ತು. ಪಾಪ್ಯುಲೇಷನ್ ಏನು ಸರ್ಕಾರದ ವೃಂದ ನೇಮಕಾತಿ ನಿಯಮಗಳ ನಿಯಮ ಏನು ಹೇಳುತ್ತೆ, 700 ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕರಾಗಿ ನೇಮಕ ಮಾಡಬೇಕು ಅಂತಂತೇಳಿ ಆದೇಶ ಪ್ರಕಾರ ಕೊಡಿ. ಏನು ಪಾಪ್ಯುಲೇಷನ್ ಆಧಾರಿತವಾಗಿ ನಾವು ನೇಮಕ ಮಾಡಬೇಕಾದ್ರೆ 203 ಜನ ಕಾಯಂ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ನಿರ್ದೇಶನ ಇರಬೇಕಾಗಿತ್ತು. 203 ಜನ ಪಾಪ್ಯುಲೇಷನ್ ಆಧಾರದ ಮೇಲೆ 700 ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕ ಆದರೆ ಅದರಂತೆ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ 2018-19ನೇ ಸಾಲಿನಲ್ಲಿ ಹೊರಗುತ್ತಿಗೆ ಪೌರ ಕಾರ್ಮಿಕರು ಭಾಳ ಸಫರ್ ಪಡ್ತಾರೆ. ಹೊರಗುತ್ತಿಗೆಯಲ್ಲಿ ಭಾಳ ತೊಂದರೆ. ಪೌರ ಕಾರ್ಮಿಕರಿಗೆ ನ್ಯಾಯವಾದ ಸಂಬಳ ಪ್ರತಿ ತಿಂಗಳು ಬರಲ್ಲ, ಮತ್ತು ಅವರಿಗೆ PF ESI ಬರಲ್ಲ. ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರು ಕಾಯಿಲೆಗೆ ತುತ್ತಾಗಿ ಮೃತರಾದರೆ ಅವರಿಗೆ ನ್ಯಾಯವಾಗಿ ಏಜೆನ್ಸಿಯವರಾಗಲಿ ಗುತ್ತಿಗೆದಾರರಾಗಲಿ ಸೌಲಭ್ಯಗಳು ಕೊಡಲ್ಲ ಅಂತೇಳಿ ಸರ್ಕಾರ 17-18ರ ಸಾಲಿನಲ್ಲಿ ಈ ಪೌರ ಕಾರ್ಮಿಕರನ್ನು ಹೊರಗುತ್ತಿಗೆಯಿಂದ ರದ್ದು ಮಾಡಿ ನೇರ ಪಾವತಿಗೊಳಿಸಬೇಕು ಅಂತಂತೇಳಿ ಒಂದು ಆದೇಶ ಮಾಡ್ತಾರೆ. ತದನಂತರ ಕಾಲಕ್ಕೆ ಪಾಪ್ಯುಲೇಷನ್ ಆಧಾರದ ಮೇಲೆ
ಪೌರ ಕಾರ್ಮಿಕರನ್ನು ಪಾಪ್ಯುಲೇಷನ್ ಆಧಾರದ ಮೇಲೆ ತರಿಸ್ತಾ ಇಲ್ಲ ಅನ್ನೋದಂತಂದರೆ, ಪಾಪ್ಯುಲೇಷನ್ ಆಧಾರದ ಮೇಲೆ ನೀವು ಪೌರ ಕಾರ್ಮಿಕರನ್ನ ನೇಮಕ ಮಾಡ್ಕೋ ಸಂದರ್ಭದಲ್ಲಿ ನೇರ ಪಾವತಿಯಲ್ಲಿ ಕೆಲಸ ಮಾಡೋ ಪೌರ ಕಾರ್ಮಿಕರು ಇರ್ಬೋದು, ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೌರ ಕಾರ್ಮಿಕರು ಇರ್ಬೋದು, ಕ್ಷೇಮಾಭಿವೃದ್ಧಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೌರ ಕಾರ್ಮಿಕರು ಇರ್ಬೋದು, ಯಾವುದೇ ಲೋಡರ್ಸ್ ಆಗಲಿ ಮತ್ತು ಮ್ಯಾನುವಲ್ ಸ್ಕ್ಯಾವೆಂಜರ್ಸ್ಗಳಿಗೆ ಅವಕಾಶ ಕೊಡಬೇಕು ಅಂತಂತೇಳಿ ನಿಯಮ ಇದೆ. ಆದರೆ ಈ ನಿಯಮಗಳನ್ನ ಪಾಲನೆ ಮಾಡೋದೇ ಇಲ್ಲ. ಕಳೆದ 2-3 ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಲೋಪಗಳನ್ನ ಎಸಗಿರೋಂಥ ಪ್ರಕರಣಗಳು ನಮ್ಮ ಹತ್ರ ದಾಖಲಾತಿ ಇದೆ. ಮತ್ತು ಈಗ ಕೊನೆಯದಾಗಿ 2024ರಲ್ಲಿ ಒಂದು ಆದೇಶ ಆಯಿತು, ಇಡೀ ಮಂಡ್ಯ ಜಿಲ್ಲೆಯಲ್ಲಿ 27 ಜನ ಪೌರ ಕಾರ್ಮಿಕರನ್ನ ನೇಮಕ ಮಾಡ್ಕೋಬೇಕು ಅಂತಂತೇಳಿ. ಗೋಷ್ಠಿಯಲ್ಲಿ CR ವಿಜಯ್, ದಿನೇಶ್ ಕುಮಾರ್, ಗಣೇಶ್, ರಾಜಣ್ಣ ಇದ್ದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸೇರಿದಂತೆ CIT ನೇತೃತ್ವದಲ್ಲಿ ನಡೆದ ಹೋರಾಟಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು, ಕೇಂದ್ರ ಸಚಿವ HD ಕುಮಾರಸ್ವಾಮಿ ನಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಭರವಸೆ ನೀಡಿದ್ದಾರೆ ಅಂತ CITU ರಾಜ್ಯ ಉಪಾಧ್ಯಕ್ಷರಾದ ಸಿ ಕುಮಾರಿ ತಿಳಿಸಿದ್ದಾರೆ. ಡಿಸೆಂಬರ್ 21ರಂದು ರಾಜ್ಯಾದ್ಯಂತ CPIನ ಬೃಹತ್ ಪ್ರತಿಭಟನಾ ಬಹಿರಂಗ ಸಭೆ. ಹಲವು ಬೇಡಿಕೆಗಳಾದ 56 ಲಕ್ಷ ಸ್ಕೀಮ್ ನೌಕರರ ಸೇವಾ ಸೌಲಭ್ಯಗಳ ಸುಧಾರಣೆಗೆ ಪ್ರತ್ಯೇಕ ವೇತನ ಆಯೋಗ ರಚನೆ, ICDS ಯೋಜನೆಯ ಸಂಪೂರ್ಣ ಮಹೋತ್ಸವವನ್ನು ಕೇಂದ್ರ ಸರ್ಕಾರ ಆಚರಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಎಲ್ಲೆಡೆ ಹೋರಾಟ ನಡೆದಿತ್ತು. ಹೋರಾಟಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿತ್ತು. ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳು ಕೂಡ ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದರು. ಇದರ ಜೊತೆಗೆ ಕೇಂದ್ರ ಸಚಿವರು ಕೂಡ ನಮ್ಮ ಮುಖಂಡರನ್ನು ಕರೆಸಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಸಿ ಕುಮಾರಿ ತಿಳಿಸಿದರು. ಅಂಗನವಾಡಿ ಬಿಸಿ ಊಟ ಆಶಾ ನೌಕರರ ಅನಿರ್ದಿಷ್ಟ ಧರಣ ಏನು ಡಿಸೆಂಬರ್ 1ರಿಂದ ನಡೆದಿತ್ತು, ಅದಕ್ಕೆ ತುಂಬ ಒಳ್ಳೆಯ ಸ್ಪಂದನೆಯನ್ನು ಮಂಡ್ಯ ಜಿಲ್ಲೆಯ ಸಂಸದರು ಮತ್ತು ಕೇಂದ್ರದ ಭಾರಿ ಹುಕ್ಕು ಕೈಗಾರಿಕಾ ಮಂತ್ರಿಯಾದ HD ಕುಮಾರಸ್ವಾಮಿ ಅವರು ಸ್ಪಂದನೆ ಕೊಟ್ಟು ಇಲ್ಲಿಂದ ಒಂದು ಮೀಟಿಂಗನ್ನು ನಿಗದಿ ಮಾಡಿ, ಏನು ಇಡೀ ರಾಜ್ಯದಲ್ಲಿ 4 ಮಂತ್ರಿಗಳ ಮನೆ ಮುಂದೆ ನಡೆದಿತ್ತು, ಇಡೀ ದೇಶಾದ್ಯಂತ ನಡೀತಾ ಇತ್ತು. ಅಂಗನವಾಡಿ ಅನುದಾನ ಹೆಚ್ಚು ಮಾಡೋದು, ಬಿಸಿ ಊಟದ ಅನುದಾನ ಹೆಚ್ಚು ಮಾಡೋದು ಮತ್ತು ಅಂಗನವಾಡಿ ಬಿಸಿ ಊಟ ಆಶಾದ ನೌಕರರ ವೇತನವನ್ನು ಹೆಚ್ಚು ಮಾಡುವ ವಿಚಾರವಾಗಿ ಬಜೆಟಲ್ಲಿ ಅಲೋಕೇಟ್ ಮಾಡಬೇಕು ಅನ್ನುವಂಥ ಒತ್ತಾಯ ಮತ್ತು ಲೇಬರ್ ಕೋಡು ಮತ್ತು ಶ್ರಮ ನೀತಿ ಇವತ್ತು ಕಾರ್ಮಿಕರ ವಿರುದ್ಧ ಇರೋದನ್ನು ವಿರೋಧಿಸಿ ನಡೆದಂಥ ಅನಿರ್ದಿಷ್ಟ ಧರಣಕ್ಕೆ ಒಂದು ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಕುಮಾರ್ ಸರ್ ಅವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಿನ್ನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು, ಭಾರಿ ಕೈಗಾರಿಕಾ ಸಚಿವರು HD ಕುಮಾರಸ್ವಾಮಿ ಅವರು, ಅನ್ನಪೂರ್ಣಾ ದೇವಿಯವರು ಮತ್ತು ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಮಂತ್ರಿಯವರ ಜೊತೆ ಮೀಟಿಂಗ್ ಆಗಿದೆ. ಇದು ಭರವಸೆ ಕೊಟ್ಟಿದ್ದಾರೆ, ಮುಂದಿನ ಬಜೆಟಲ್ಲಿ ನಾವು ಇದನ್ನು ಪರಿಗಣಿಸ್ತೀವಿ ಅಂತೇಳಿ. ಆ ರೀತಿಯ ಒಂದು ಆಶಾಭಾವನೆ ಸಿಕ್ಕಿರೋದ್ರಿಂದ CITU ಮಂಡ್ಯ ಜಿಲ್ಲಾ ಸಮಿತಿಯ ಪರವಾಗಿ, ಅಂಗನವಾಡಿ ಬಿಸಿ ಊಟ ಆಶಾ ನೌಕರ ಪರವಾಗಿ ಅಭಿನಂದನೆಗಳನ್ನು ನಾವು ಸಲ್ಲಿಸಲಿಕ್ಕೆ ಬಯಸ್ತೇವೆ. ಈ ಸಂದರ್ಭದಲ್ಲಿ ವರಲಕ್ಷ್ಮಿ, ಪುಷ್ಪ, ಸುನಂದ, ಪ್ರವೀಣಕುಮಾರಿ, ಪುಷ್ಪಲತಾ, ನಾಗಮಣಿ, ಸುಮಿತ್ರ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದೊಡ್ಡವಸಗಾವಿ ಗ್ರಾಮದಲ್ಲಿ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ಇತ್ತೀಚೆಗೆ ದೊಡ್ಡವಸಗಾವಿ ಗ್ರಾಮದಲ್ಲಿ ಚಿರತೆಯು ಆತಂಕವನ್ನು ಮೂಡಿಸಿತ್ತು. ಇದು ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಈಡು ಮಾಡಿತ್ತು. ಚಿರತೆ ಸೆರೆಗೆ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನಿಟ್ಟಿದ್ದರು. ಚಿಕ್ಕಮ್ಮ ಶಿವನಂಜಿ ಎಂಬುವರ ಜಮೀನಿನಲ್ಲಿ ಬೋನನ್ನು ಇಡಲಾಗಿತ್ತು. ಕಳೆದ 1 ವಾರದಿಂದ ಗ್ರಾಮದಲ್ಲಿ ಚಿರತೆ ಉಪಟಳ ಹೆಚ್ಚಾಗಿದ್ದು ಹಲವು ಜಾನುವಾರುಗಳನ್ನು ಬಲಿ ತೆಗೆದುಕೊಂಡಿತ್ತು. ಗ್ರಾಮೀಣ ಜಮೀನೊಂದರಲ್ಲಿ ಬೋನಿಟ್ಟು ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದರು. ಕಾರ್ಯಾಚರಣೆ ಮೂಲಕ ಚಿರತೆಯನ್ನು ಸೆರೆಹಿಡಿಯಲಾಯಿತು. ಸೆರೆಸಿಕ್ಕ ಚಿರತೆಯನ್ನು ನೋಡಲು ಸುತ್ತಮುತ್ತಲಿನ ಗ್ರಾಮಸ್ಥರು ಮುಗಿಬಿದ್ದಿದ್ದರು. ಮದ್ದೂರು ತಾಲೂಕಿನ ದೇವೇಗೌಡನದೊಡ್ಡಿ ಗ್ರಾಮದ ಭಕ್ತರು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೊರಟರು. ಈ ಹಿನ್ನೆಲೆಯಲ್ಲಿ ಅವರನ್ನು ಮದ್ದೂರು ತಾಲೂಕು ಮಹಿಳಾ JDS ತಾಲೂಕು ಘಟಕದ ಅಧ್ಯಕ್ಷರಾದ ದಿವ್ಯ ರಾಮಚಂದ್ರ ಶೆಟ್ಟಿ ಭೇಟಿಯಾಗಿ ಶುಭ ಹಾರೈಸಿದರು. ಜೊತೆಗೆ ಭಕ್ತರ ಪ್ರಯಾಣಕ್ಕೆ ಬೇಕಾದ ಅಗತ್ಯ ಮೂಲಭೂತ ವಸ್ತುಗಳನ್ನು ನೀಡಿ ಮಲೆ ಮಹದೇಶ್ವರ ಬೆಟ್ಟದ ಪಾದಯಾತ್ರೆ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಇದರ ಜೊತೆಗೆ ಮುಂದಿನ 2028 ಚುನಾವಣೆಯಲ್ಲಿ JDS ಪಕ್ಷ ಜಯಭೇರಿ ಬಾರಿಸಿ HD ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗಲಿ ಅಂತ ಪ್ರಾರ್ಥಿಸಿದರು. ಇವತ್ತು ನಾವು JDS ಪಕ್ಷದಿಂದ ಇಲ್ಲಿ ಬಂದಿರೋ ಕಾರಣ ಏನು ಅಂತಂದರೆ, ಮಲೆ ಮಹದೇಶ್ವರನ ಬೆಟ್ಟಕ್ಕೆ ನಮ್ಮ ದೇವೇಗೌಡನ ದೊಡ್ಡಿಯಿಂದ ಪಾದಯಾತ್ರೆ ಹೋಗ್ತಿರೋದ್ರಿಂದ ನಮ್ಮ JDS ಮಹಿಳಾ ತಂಡದಿಂದ ಮತ್ತು ಪೂರ್ಣ JDS ಮದ್ದೂರು ತಂಡದಿಂದ ಅವರಿಗೊಂದು ನಮ್ಮ ಕೈಲಾದ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಕ್ಕಿ, ನೀರು ಮತ್ತು ಸ್ವಲ್ಪ ಸಿಹಿ ತಿಂಡಿನ ಮತ್ತು ಎಲೆಗಳನ್ನು ಕೊಟ್ಟು ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಬಂದು ಕೊಟ್ಟಿದ್ದೀವಿ. ಕೊಡೋದಕ್ಕೆ ಕಾರಣ ಒಂದು, ಅವ್ರ ಜರ್ನಿ ಸುಗಮವಾಗಿ ಆಗಲಿ ಅನ್ನೋದು ಒಂದು, ಇನ್ನೊಂದು ದೇವ್ರು ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಡಲಿ ಅಂತ
ಮೇಯ್ನ್ ಕಾರಣ ನಾವು ಕೊಡ್ತಾ ಇರೋದು ನಮ್ಮ ಕುಮಾರಣ್ಣಂಗೆ ಒಳ್ಳೆ ಆಯುಷು ಆರೋಗ್ಯ ಕೊಟ್ಟು 2028ಕ್ಕೆ ನಮ್ಮ ಕುಮಾರಣ್ಣನೇ CM ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದನ್ನು ಅವ್ರಿಗೆ ಕೊಟ್ಟಿದ್ದೀವಿ. ದೇವರು ಅವ್ರು ಇದನ್ನು ಪರಿಗಣಿಸಿ ಈ ವರ್ಷ ಈ 2028ಕ್ಕೆ ನಮ್ಮ ಕುಮಾರಣ್ಣನ CM ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದಕ್ಕೆ ದೇವ್ರದೊಂದು ಆಶೀರ್ವಾದ ಇರಲಿ ಅನ್ನೋದೊಂದು ಇದು. ಹಾಗಾಗಿ ನಾವೆಲ್ಲರೂ ಬೇಡ್ಕೊಳ್ಳೋದೇನು ಅಂದರೆ ದೇವ್ರು ಎಲ್ರಿಗೂ ಒಳ್ಳೆ ಆಯುಷ್ ಆರೋಗ್ಯ ಕೊಡಲಿ, ಅವರ ಜರ್ನಿ ಸುಗಮವಾಗಿರಲಿ. ಮಹಿಳಾ ಜೆಡಿಎಸ್ ಘಟಕದ ಕಾರ್ಯದರ್ಶಿಯಾದ ನಂದಿನಿ ಗೌಡ, ಜೆಡಿಎಸ್ ಮುಖಂಡರಾದ ಸ್ವಾಮಿಗೌಡ ಹಾಗೂ ನಾಗೇಶ್, ಲೋಕೇಶ್, ತುಮಕೂರು ಮಹೇಶ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಗೆಳೆಯರ ಬಳಗದ ವತಿಯಿಂದ 23ನೇ ವರ್ಷದ ಹನುಮ ಜಯಂತಿ ಪೂಜಾ ಮಹೋತ್ಸವ ಮತ್ತು ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಂಜನೇಯ ಮೂರ್ತಿಗೆ ವಿಶೇಷವಾಗಿ ವಿವಿಧ ಭಾಗಗಳಿಂದ ಅಲಂಕರಿಸಿ ಪೂಜೆ ನೆರವೇರಿಸಲಾಯಿತು. ಹೋಮ ಹವನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಸಂಜೆ ರಥೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು. ಶ್ರೀ ಹನುಮ ಉತ್ಸವ ಮೂರ್ತಿಗೆ ವಿಶೇಷವಾಗಿ ವಿವಿಧ ಹೂಗಳಿಂದ ಅಲಂಕರಿಸಿ ಪೂಜೆ ನೆರವೇರಿಸಲಾಯಿತು. ತಾಂಡವೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವಿಶ್ವನಾಥ್ ದೀಕ್ಷಿತ್ ಅವರ ಪುತ್ರರಾದ ಮನು ದೀಕ್ಷಿತ್ರವರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಾಜಿ ಶಾಸಕರಾದ HP ರಾಮು, HL ಶಿವಣ್ಣರವರು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಹನುಮೋತ್ಸವ ರಥೋತ್ಸವ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜನಪದ ಕಲಾ ತಂಡಗಳೊಂದಿಗೆ ನೆರವೇರಿತು. ಕಾರ್ಯಕ್ರಮದಲ್ಲಿ PET ಟ್ರಸ್ಟಿಗಳಾದ ಮೋಹನ್ ಕುಮಾರ್ ದಂಪತಿಗಳು ಹಾಗೂ ದಾನಿಗಳಾದ ಉಳ್ಳೇನಹಳ್ಳಿ ನಾಗಣ್ಣ, ರಮ್ಯಾ ಚೇತನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕೇರ್ಪೇಟೆ ತಾಲೂಕಿನ ಮೋದೂರು ಗ್ರಾಮದ ಅಭಯ ಹಸ್ತ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಅಂಗವಾಗಿ ಉತ್ಸವ ಮೂರ್ತಿಯ ಭವ್ಯ ಮೆರವಣಿಗೆಯು ಜಾನಪದ ಕಲಾತಂಡಗಳ ವೈಭವದೊಂದಿಗೆ ಅದ್ದೂರಿಗೆ ನಡೆವೇರಿತು. ಹನುಮ ಜಯಂತಿ ಅಂಗವಾಗಿ ಕೇರ್ಪೇಟೆ ತಾಲೂಕಿನ ಮೋದೂರಿನ ಅಭಯಹಸ್ತ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನಡೆದವು. ದೇವಾಲಯದ ಪ್ರಧಾನ ಅರ್ಚಕರಾದ ವೇದ ಬ್ರಹ್ಮಶ್ರೀನಿಧಿಯವರ ನೇತೃತ್ವದಲ್ಲಿ ಮುಂಜಾನೆಯಿಂದಲೇ ಅಭಯ ಹಸ್ತ ಸ್ವಾಮೀಜಿಯ ಶಿಲಾಮೂರ್ತಿಗೆ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಪುರಸ್ಕಾರಗಳು ನೆರವೇರಿದವು. ಮೋದೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಂತರ ಪ್ರಸಾದ ಸ್ವೀಕರಿಸಿ ಕೃತಜ್ಞರಾದರು. ಶ್ರೀ ಆಂಜನೇಯ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಬೆಳ್ಳಿ ರಥದಲ್ಲಿ ಕೂರಿಸಿ ಜಾನಪದ ಕಲಾತಂಡಗಳಿಂದ ವೈಭವದ ಮೆರವಣಿಗೆಯನ್ನು ಮೋದೂರು ಗ್ರಾಮದಲ್ಲಿ ನಡೆಸಲಾಯಿತು. ಗ್ರಾಮ ಅಂತ ಇದು ಸುಮಾರು ವರ್ಷ ಹಿಂದಿನ ಕಾಲದಿಂದ ಪುರಾತನ ಕಾಲದ ವಿಗ್ರಹ. ಈ ವಿಗ್ರಹ ತುಂಬ ಅದ್ಭುತವಾದ ವಿಗ್ರಹ. ಇದು ಮಹಿಮೆ ಏನಪ್ಪ ಅಂದರೆ ಏನೇ ಸಮಸ್ಯೆಗಳಿದ್ರು ಏನೇ ಇದ್ರೂ ಇದು ಮಹಿಮೆ ಭಾಳ ಇದೆ. ಮತ್ತು ಅಭಯಹಸ್ತ ಆಂಜನೇಯ ಸ್ವಾಮಿ ಅಂತ ಇವತ್ತಿನ ಹನುಮ ಜಯಂತಿ ಪ್ರಯುಕ್ತ ಇವತ್ತು ಬಹಳ ವಿಶೇಷವಾಗಿ ಬೆಳಗಿನ ಕಾರ್ಯಕ್ರಮ ಎಲ್ಲ ನಡೆದಿದೆ. ಬೆಳಗ್ಗೆ ಒಂದು 9 ಗಂಟೆಗೆ ಅಭಿಷೇಕ ಆಯಿತು, ಕ್ಷೀರಾಭಿಷೇಕ ಆಯಿತು ಮತ್ತು ಪಂಚಾಮೃತ ಅಭಿಷೇಕ, ವಿಶೇಷ ಪೂಜೆಗಳೆಲ್ಲ ಆಗಿದೆ. ಬೆಳಗ್ಗೆಯಿಂದ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ರಾಮಸ್ತೋತ್ರ, ವಿಶೇಷ ಕಾರ್ಯಕ್ರಮಗಳೆಲ್ಲ ಬೆಳಗ್ಗೆಯಿಂದ ನಡೀತು ಸರ್.
ವೀರಭದ್ರ ನೃತ್ಯವು ಆಂಜನೇಯ ಸ್ವಾಮೀಜಿಯವರ ಭವ್ಯ ಮೆರವಣಿಗೆಗೆ ವಿಶೇಷ ರಂಗು ತಂದಿತು. 10,000ಕ್ಕೂ ಹೆಚ್ಚಿನ ಭಕ್ತರು ಅನ್ನಪ್ರಸಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಯ ಹಸ್ತ ಆಂಜನೇಯ ಸ್ವಾಮಿಯವರ ಕೃಪಾ ಆಶೀರ್ವಾದವನ್ನು ಪಡೆದರು. ಮಳವಳ್ಳಿಯಲ್ಲಿ ಹಮ್ಮಿಕೊಂಡಿರುವ ಶ್ರೀ ಶಿವರಾತ್ರೀಶ್ವರ ಜಗದ್ಗುರುಗಳ 1066ನೇ ಜಯಂತಿ ಕಾರ್ಯಕ್ರಮಕ್ಕೆ ದೇಶದ ಮೊದಲ ಪ್ರಜೆಯಾದ ರಾಷ್ಟ್ರಪತಿ ಬರುತ್ತಿರುವುದು ವಿಶೇಷವಾಗಿದ್ದು, ತಾಲೂಕಿಗೆ ಸೌಭಾಗ್ಯ ಎಂದರೆ ತಪ್ಪಾಗಲಾಗದು ಎಂದು ಗವಿಮಠದ ಷಡಕ್ಷರ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಮಳವಳ್ಳಿಯಲ್ಲಿ 1 ವಾರಗಳ ಕಾಲ ನಡೆಯುವ ಆದಿಗುರು ಶಿವರಾತ್ರಿ ಜಗದ್ಗುರುಗಳ ಜಯಂತಿ ಉತ್ಸವ ಪ್ರಚಾರ ಸಮಿತಿ ಕಾರ್ಯಕ್ರಮದಲ್ಲಿ ರಥವು ಅಲಗೂರು ಸಮೀಪದ ಗವಿಮಠದಿಂದ ಹೊರಟು ಹಲಸಹಳ್ಳಿ, ಬಾಣಸಮುದ್ರ, ಪುರ್ತುತುಟಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಸಂಚಾರ ಮಾಡಲಿದ್ದು, ಅಲಗೂರು ಗ್ರಾಮಕ್ಕೆ ಬಂದಾಗ ಎಲ್ಲ ವರ್ಗದ ಭಕ್ತರು ಸೇರಿ ರಥವನ್ನು ಸ್ವಾಗತ ಮಾಡಿಕೊಂಡು ಮೆರವಣಿಗೆ ಮುಖಾಂತರ ಅಲಗೂರು ವೃತ್ತದಲ್ಲಿ ರಥಕ್ಕೆ ಪುಷ್ಪಾರ್ಪಣೆ ಅರ್ಪಿಸಿದ ನಂತರ ಗವಿಮಠದ ಸ್ವಾಮೀಜಿಗಳಾದ ಷಡಕ್ಷರ ಸ್ವಾಮೀಜಿ ಮಾತನಾಡಿದರು. ಆದಿಗುರು ಶಿವರಾತ್ರಿ ಜಗದ್ಗುರುಗಳ 1066ನೇ ಜಯಂತಿಯನ್ನು ಮಳವಳ್ಳಿ ತಾಲೂಕಿನಲ್ಲಿ ಮಾಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಭಗವತ್ಪಾದರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು 1066ನೇ ಜಯಂತಿಯನ್ನು ಈ ಒಂದು ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂದರೆ ತಪ್ಪಾಗಲಾರದು. ಹಾಗಾಗಿ ಈ ಒಂದು ಪ್ರಚಾರರ ಯಾತ್ರೆಯನ್ನು ಈ ಒಂದು ಗ್ರಾಮಕ್ಕೆ ಅಲಗೂರು ಗ್ರಾಮಕ್ಕೆ ಬರಮಾಡಿಕೊಂಡು ಅಲಗೂರಿನ ಎಲ್ಲ ಯಜಮಾನರುಗಳು ಎಲ್ಲ ಮುಖಂಡರು ಸಹ ನಿಂತ್ಕೊಂಡು ಈ ಒಂದು ಗ್ರಾಮಕ್ಕೆ ಅಭೂತಪೂರ್ವಕವಾಗಿ ಸ್ವಾಗತವನ್ನು ಕೋರಿ ಈ ಒಂದು ರಥಯಾತ್ರೆಯನ್ನು ಬರಮಾಡಿಕೊಂಡಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಸೋಮಶೇಖರ ಸ್ವಾಮೀಜಿಯವರು ಹೇಳಿದಾಗೆ ಅಲ್ಲಿ ಮನರಂಜನೆ ಕಾರ್ಯಕ್ರಮ ಮತ್ತು ನಾಟಕ ಪ್ರದರ್ಶನ, ವಸ್ತು ಪ್ರದರ್ಶನ, ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸಲಕರಣೆಗಳ ಒಂದು ಮಳಿಗೆ ಸಹ ಅಲ್ಲಿ ಇರ್ತದೆ. ಹಾಗಾಗಿ ಆ ಒಂದು ಸದುಪಯೋಗವನ್ನು ಎಲ್ಲ ಜನರು ಸಹ ಪಡ್ಕೋಬೇಕು. ಈ ಒಂದು ನಮ್ಮ ತಾಲೂಕಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇಷ್ಟು ಒಂದು ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ಆದರೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಸ್ವಾಮಿಗಳು, ಎಲ್ಲ ಜನಾಂಗದ ಸ್ವಾಮಿಗಳು ನಿಂತ್ಕೊಂಡು ಮಾಡ್ತಾ ಇರೋದು ಇದು ಎಲ್ಲೂ ನಡೆದಿಲ್ಲ. ಇದೇ ಫಸ್ಟು ಅಂತ ನಾನಾದರೂ ಸಹ ಭಾವಿಸ್ತೀನಿ. ಪ್ರಚಾರ ಸಮಿತಿಯ ಸೋಮಶೇಖರ ಸ್ವಾಮೀಜಿ ಮಾತನಾಡಿ 30 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಶಿವರಾತ್ರಿ ಜಗದ್ಗುರುಗಳ ಜಯಂತಿ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ಪಾಲ್ಗೊಳ್ಳುತ್ತಿದ್ದಾರೆ ಅಂತ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಜರಿದ್ದರು. ನಮ್ಮ ವಿಜಯ ಬುದ್ಧ ವಿಹಾರ ಟ್ರಸ್ಟ್ ವತಿಯಿಂದ ಗಾಂಧಿನಗರ 10ನೇ ಅಡ್ಡರಸ್ತೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟೋ ನಿಲ್ದಾಣದ ಬಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣದ ಅಂಗವಾಗಿ ನುಡಿನಮನ ಸಂಗೀತ ಕಾರ್ಯಕ್ರಮವನ್ನು ಡಿಸೆಂಬರ್ 6ರ ಸಂಜೆ ಹಮ್ಮಿಕೊಂಡಿರುವುದಾಗಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ನಿರಂಜನ್ ಬೌದ್ಧ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಶಾಸಕ ರವಿಕುಮಾರ್ ಗೌಡ ಗಣಿಗ, ಹಾಸ್ಯ ಕಲಾವಿದ ಚಂದ್ರಪ್ರಭಾ ಹಾಗೂ ಕರ್ನಾಟಕ ದಲಿತ ಸಂಘ ಸಮಿತಿ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರಗೋಡು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಇದೇ ವೇಳೆ ಹೆಸರಾಂತ ತಬಲಾ ವಾದಕ ವೆಂಕಟೇಶ್ ಮತ್ತು ತಂಡದಿಂದ ಸಂಗೀತ ಕಾರ್ಯಕ್ರಮ ನೆರವೇರಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣದ ಪ್ರಯುಕ್ತ ಗಾಂಧಿನಗರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟೋ ಸ್ಟ್ಯಾಂಡಲ್ಲಿ ಸಂಗೀತ ನುಡಿನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಂಡ್ಯದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರು, ಹಾಗೆ ಹೆಸರಾಂತ ಹಾಸ್ಯ ಕಲಾವಿದರಾದ ಚಂದ್ರಪ್ರಭಾ ಅವರು, ಹಾಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಕೆರಗೋಡು ಗುರುಪ್ರಸಾದ್ ಅವರು, ಹಾಗೆ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಉಪಾಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ರಘುರಂದರ್ ಅವರು, ಹಾಗೆ ಅಕ್ಕ IAS ಅಕಾಡೆಮಿ ಸಂಸ್ಥಾಪಕರಾದ ಡಾಕ್ಟರ್ ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮವನ್ನು ತಾವು ಹೆಚ್ಚು ಪ್ರಕಟಣೆ ಮತ್ತು ಪ್ರಚಾರ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ಮೋಹನ್ ಕುಮಾರ್ ವೆಂಕಟಚಲಯ ಇದ್ದರು. ಇದು ಬಾಂಧವ್ಯಗಳ ಬೆಸುಗೆ,